ಸ್ನೇಹಿತರೆ ನಮಸ್ಕಾರ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದು ಶೋ ಆಗಿರುವಂತಹ ಸರಿಗಮಪ ಸೀಸನ್ 21 ಈಗಾಗಲೇ ಮುಕ್ತಾಯವಾಗಿದೆ. ಈ ಬಾರಿಯ ಸೀಸನ್ನಲ್ಲಿ ಈಗಾಗಲೇ ಶಿವಾನಿಯವರು ಗೆದ್ದು ಬೀಗಿಯಾಗಿದೆ. ತುಂಬ ಕುತೂಹಲಕಾರಿ ರೋಚಕ ಘಟ್ಟದಲ್ಲಿ ಫಿನಾಲೆಯಲ್ಲಿ ಒಟ್ಟು 6 ಜನ ಇದ್ರು. ಶಿವಾನಿ, ರಶ್ಮಿ, ಬಾಳು ಬೆಳಗುಂದಿ, ಆರಾಧ್ಯ ರಾವ್, ದ್ಯಾಮೇಶು ಹಾಗೆಯೇ ಅಮೋಘ ವರ್ಷ ಇಷ್ಟು ಜನ ಈ ಫೈನಲ್ನಲ್ಲಿದ್ದರು. ಕೊನೆಗೆ ಅಂತಿಮವಾಗಿ ಶಿವಾನಿ ಈ ಫೈನಲನ್ನು ಗೆದ್ದರೆ, ಈ ಮೂಲಕ ಸೀಸನ್ 21ರ ಟ್ರೋಫಿಯನ್ನು ಪಡೆದರೆ, ಇಬ್ಬರು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಈ ಮೂಲಕ ಟಾಪ್ 3 ಸ್ಥಾನದಲ್ಲಿ 3 ಕೂಡ ಮಹಿಳೆಯರು ಉಳಿದ್ಬಿಟ್ರು. ಯಾಕೆಂತ ಹೇಳಿದ್ರೆ, ಮೊದಲ ಸ್ಥಾನದಲ್ಲಿ ಶಿವಾನಿ, 2ನೇ ಹಾಗೂ 3ನೇ ಸ್ಥಾನದಲ್ಲಿ ರಶ್ಮಿ ಹಾಗೂ ಆರಾಧ್ಯ ರಾವ್ ಬಂದಿದ್ದರಿಂದ ಸಹಜವಾಗಿ 3 ಕೂಡ ಮಹಿಳೆಯರೇ ಈ ಟಾಪ್ 3ನಲ್ಲಿ ಬಂದರು. ಜೊತೆಗೆ ಟ್ರೋಫಿಯನ್ನು ಶಿವಾನಿ ಪಡ್ಕೊಂಡು ಹೋದರು. ಆದರೆ ಈ ಫೈನಲ್ಗೆ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದಂಥ ವಿಚಾರದಲ್ಲಿರ್ಬೋದು, ಹಾಗೆಯೇ ಫೈನಲ್ನಲ್ಲಿ ಶಿವಾನಿ ಗೆದ್ದಂಥ ವಿಚಾರದಲ್ಲಿರ್ಬೋದು, ಒಂದಷ್ಟು ಅಪಸ್ವರಗಳು ಇವತ್ತು ನಿನ್ನೆಯಿಂದಲ್ಲ, ಕಳೆದ ತಿಂಗಳಿನಿಂದನೂ ಕೂಡ ಕೇಳಿ ಬರ್ತಾನೆ ಇದೆ. ಏನದು? ಆ ಒಂದಷ್ಟು ವಿಚಾರಗಳು ಸಹಜವಾಗಿ ಒಂದಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತದೆ. ಏನಂತ ಹೇಳಿದ್ರೆ, ಈ ಫೈನಲಿಸ್ಟ್ಗಳಲ್ಲಿ ಎಲ್ಲೋ ಒಂದು ಸಲ ಅಳೆದು ತೂಗಿ ಸೆಲೆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಎಡವಟ್ಟು ಮಾಡ್ಕೊಂಡ್ರ ಅಂತೇಳಿ. ಅದರಲ್ಲೂ ಕೂಡ ಒಬ್ಬ ಸಿಂಗರ್ಗೆ ಸಿನಿಮಾದಲ್ಲಿ ಹಾಡೋಕ್ಕೆ ಅವಕಾಶ ಕೊಡ್ತಾರೆ. ಅಂದರೆ ಆ ಲೆವೆಲ್ಗೆ ಆಕೆ ಇಂಪ್ರೆಸ್ಸನ್ನು ಮಾಡ್ತಾಳೆ ಜಡ್ಜಸ್ಗಳನ್ನು. ಅಷ್ಟು ಒಳ್ಳೆ ಟ್ಯಾಲೆಂಟೆಡ್ ಫೆಲೋ. ಹಾಗಿದ್ರೂ ಕೂಡ ಆಕೆಯನ್ನು ಫೈನಲ್ಗೂ ಕೂಡ ಸೆಲೆಕ್ಟ್ ಮಾಡೋದಿಲ್ಲ. ಆಕೆ ಟ್ರೋಫಿಯನ್ನು ಗೆಲ್ಲುವಂತಹ ಅಥವಾ ಟ್ರೋಫಿಯನ್ನು ಪಡೆಯುವಂಥ ಸಾಮರ್ಥ್ಯ ಇರುವಂಥ ಸ್ಪರ್ಧಿ. ಹಾಗಿದ್ರೂ ಕೂಡ ಆಕೆಯನ್ನು ಎಲ್ಲೋ ಒಂದು ಕಡೆ ಸೈಡ್ಲೈನ್ ಮಾಡಿದ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿದೆ. ಹಾಗಾದರೆ ಯಾವ ಸ್ಪರ್ಧಿ ಆಕೆಗೆ ಯಾಕೆ ಈ ಫಿನಾಲೆ ಟಿಕೆಟ್ ಸಿಗಲಿಲ್ಲ? ಇದಕ್ಕೆ ಈ ತಂಡದಲ್ಲಿ, ಸರಿಗಮಪ ತಂಡದಲ್ಲಿ ಜೂರಿಗಳಾಗಿರ್ಬೋದು ಅಥವಾ ಜಡ್ಜಸ್ಗಳಾಗಿರ್ಬೋದು ಅಥವಾ ಇಡೀ ಟೀಮ್ನವರು ಯಾಕೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗಾಗಲೇ ಸರಿಗಮಪ ಮುಗಿದು 1 ವಾರ ಆಯಿತು. 1 ವಾರ ಆದರೂ ಕೂಡ ಸರಿಗಮಪ ವಿಚಾರದ ಬಗ್ಗೆ ಚರ್ಚೆಗಳು ಮಾತ್ರ ನಿಂತಿಲ್ಲ. ಇವತ್ತಿಗೂ ಕೂಡ ಅವ್ರು ಗೆಲ್ಲಬೇಕಾಗಿತ್ತು, ಇವ್ರು ಗೆಲ್ಲಬೇಕಾಗಿತ್ತು, ಅವ್ರು ಫೈನಲಿಸ್ಟ್ ಆಗಬೇಕಾಗಿತ್ತು, ಇವ್ರು ಫೈನಲಿಸ್ಟ್ ಆಗಬೇಕಾಗಿತ್ತು ಅನ್ನುವಂಥ ಚರ್ಚೆಗಳು ಮಾತ್ರ ನಿಂತಿಲ್ಲ. ಹೀಗಾಗಿ ಈಗ ಒಬ್ಬ ಸ್ಪರ್ಧಿಯ ಬಗ್ಗೆ ಭಾರಿ ಚರ್ಚೆಗಳು ನಡೀತಿದ್ದಾವೆ. ತುಂಬ ಸಾಮರ್ಥ್ಯ ಇದ್ದಂಥ ಸ್ಪರ್ಧಿಯೂ ಕೂಡ ಆಕೆಯನ್ನು ಫೈನಲಿಸ್ಟ್ಗೂ ಕೂಡ ಸೆಲೆಕ್ಟ್ ಮಾಡದೇ ಇರುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆ. ಆಕೆಗೆ ಟ್ರೋಫಿ ಸಿಗದೇ ಇರೋದು ಸಾಯಿಲೆ, ಅಟ್ಲೀಸ್ಟ್ ಫೈನಲಿಸ್ಟ್ಗಳಲ್ಲಿ ಆಕೆ ಇರಬೇಕಾಗಿತ್ತು, ಏನಾಯಿತು ಅಂತೇಳಿ. ಒಟ್ಟು 6 ಸ್ಪರ್ಧಿಗಳು ಫಿನಾಲೆಗೆ ಆಯ್ಕೆ ಆಗಿದ್ದಾರೆ. ಇವರಲ್ಲಿ ಮೈಸೂರಿನ ಲಹರಿ ಕೂಡ ಇರಬೇಕಾಗಿತ್ತು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಅತ್ಯುತ್ತಮ ಪ್ರತಿಭೆ, ಕನ್ನಡದ ಭವಿಷ್ಯದ ಶ್ರೇಯ ಘೋಷಾಲ್ ಈಕೆ ಎನ್ನುವಂತಹ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರವಾದ ಆಕೆ ಈ ಪುಟ್ಟ ಲಹರಿ. ಆರಂಭದಿಂದನೂ ಕೂಡ ಅದ್ಭುತವಾಗಿ ಹಾಡ್ಕೊಂಡು ಬಂದಿರುವಂಥ ಲಹರಿ ಫೈನಲ್ಗೆ ಯಾಕೆ ಹೋಗಲಿಲ್ಲ, ಫೈನಲಲ್ಲಿ ಆಕೆಯನ್ನು ಕೈ ಬಿಟ್ಟರು ಅನ್ನುವಂಥ ಪ್ರಶ್ನೆ ಇವತ್ತಿಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಇದು ಲಹರಿಗೆ ಆದಂಥ ಮೋಸ ಅಲ್ಲ, ಈ ಸಂಗೀತಕ್ಕೆ ಮತ್ತು ಸಂಗೀತದ ಒಂದು ಅದ್ಭುತವಾದಂತಹ ಕಲೆಗೆ ಮಾಡಿದಂಥ ಮೋಸ ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಶೋಗೆ ಅದರದೇ ಆದಂತಹ ಆಯ್ಕೆಯ ಫಾರ್ಮೆಟ್ ಇರಬಹುದು, ಆದರೆ ಲಹರಿ ಸರಿಗಮಪ ಜರ್ನಿ ಮನಮುಟ್ಟುವಂಥದ್ದು. ಸೆಮಿಫಿನಾಲೆಗೆ ಗಂಟಲು ಡ್ರೈ ಆಗಿದ್ದಕ್ಕೆ ಕೊಂಚ ಆ ಕಡೆ ಈ ಕಡೆ ಆದರೂ ಕೂಡ ಇಷ್ಟು ಜರ್ನಿಯನ್ನು ಗಮನಿಸದೆ ಆಕೆಯನ್ನು ಈ ರೀತಿ ಫೈನಲ್ಗೆ ಸೆಲೆಕ್ಟ್ ಮಾಡದೇ ಇರುವುದು ಯಾಕೆ ಅನ್ನುವಂಥ ಪ್ರಶ್ನೆ ಎಲ್ಲರದ್ದು. ಜೊತೆಗೆ ಈ ದೊಡ್ಡ ಜರ್ನಿಯಲ್ಲಿ ಪುಟ್ಟ ಲಹರಿ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ದಾಳೆ. ಸೀಕ್ರೆಟ್ ಸ್ಕೋರ್ ಹೇಗೆ ಕೊಟ್ರಿ, ಸ್ಕ್ರಿಪ್ಟೆಡ್ ಶೋ, ಹೀಗೆ 100 ಕಮೆಂಟ್ಗಳು ಕೂಡ ಬರ್ತಿದ್ದಾವೆ. ಬೇಸರವನ್ನು ಕೂಡ ಇವತ್ತಿಗೂ ಕೂಡ ಹೊರಗಡೆ ಹಾಕ್ತಿದ್ದಾರೆ. 14 ವರ್ಷದ ಲಹರಿ ಮಹೇಶು ಮೈಸೂರಿನ ಪ್ರತಿಭೆ. ನಾಗರಾಜ್ ಟೀಮ್ಗೆ ಆಯ್ಕೆ ಆಗಿದ್ರು. ಸರಿಗಮಪ ಸೀಸನ್ ಗೆಸ್ಟ್ ಆಗಿ ಬಂದಿರುವಂಥ ಇಂಡಸ್ಟ್ರಿ ದಿಗ್ಗಜರು ಲಹರಿಯ ಹಾಡನ್ನು ಹಾಡಿ ಹೋಗಲಿದ್ರು. ಇನ್ಫ್ಯಾಕ್ಟು ಸೆಮಿಫಿನಾಲೆಯಲ್ಲಿ ಅರ್ಜುನ್ ಜನ್ಯ ಇವರ ಸಿನಿಮಾ ಹಾಡಿಗೆ, ಅಂದರೆ ಅರ್ಜುನ್ ಜನ್ಯ ಅವರ ಸಿನಿಮಾ ಹಾಡಿಗೆ ಲಹರಿಗೆ ಒಂದು ಆಫರನ್ನು ಕೊಟ್ಟುಬಿಟ್ಟಿದ್ರು. ಲಹರಿ ಹಾಗೂ ಸಂಚಿತ್ ಹೆಗ್ಡೆ ಅವರನ್ನು ಹೋಲಿಸ್ತಾ ಈ ಫಿನಾಲ್ಗೆ ಬರೆದಿದ್ರು ದೇಶ ಮೆಚ್ಚುವಂಥ ಸಾಧನೆ ಮಾಡುವಂತಹ ಭವಿಷ್ಯದ ಶ್ರೇಯ ಘೋಷಾಲ್ ಅವರ ತದ್ರೂಪ ಅನ್ನೋ ರೀತಿಯಲ್ಲಿ ಹಾಡಿ ಹೊಗಳಿದ್ರು, ಆಕೆಯನ್ನು ಅಟ್ಟಕ್ಕೇರಿಸಿದ್ರು. ಆದರೆ ಅಂತಿಮವಾಗಿ ಫಿನಾಲೆಗೂ ಕೂಡ ಆಕೆಯನ್ನು ಸೆಲೆಕ್ಟ್ ಮಾಡದೇ ಇರೋದು ಯಾಕೆ ಅನ್ನೋಂಥ ಪ್ರಶ್ನೆ ಎಲ್ಲರದ್ದು. ಈ ವಿಚಾರದ ಬಗ್ಗೆ, ಅಂದರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಆಕ್ರೋಶ ಹೊರಹಾಗ್ತಿದೆ ನೋಡಿ, ಲಹರಿಗೆ ನಿಜವಾಗ್ಲೂ ಕೂಡ ಮೋಸ ಆಯಿತಾ, ಅವರನ್ನು ಫೈನಲ್ಗೆ ಯಾಕೆ ಆಯ್ಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಸರಿಗಮಪದ ಜೂರಿ ಆಗಿದ್ದಂಥ ವಾರಣಿ ಹರಿಕೃಷ್ಣ ಅವರು ರಿಯಾಕ್ಟನ್ನು ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಸರಿಗಮಪ ಸೀಸನ್ 21ರ ಸ್ಪರ್ಧಿ ಲಹರಿ ಮಹೇಶ್ ಅದ್ಭುತವಾಗಿ ಹಾಡುಗಳನ್ನು ಹಾಡ್ತಾ ಇದ್ರು. ಲಹರಿ ಜೂನಿಯರ್ ಶ್ರೇಯ ಘೋಷಾಲ್ ಅಂತಲೂ ಕೂಡ ಜಡ್ಜ್ಗಳು ಹಾಡಿ ಹೊಗಳಿದ್ರು. ಹೀಗಿರುವಾಗ ಲಹರಿ ಫಿನಾಲೆಗೆ ಬಂದೇ ಬಿಡ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು.
ಆದರೆ ಫಿನಾಲೆವರೆಗೆ ಬಂದಂತಹ ಲಹರಿ ಮಹೇಶ್ ಹೊರಗೆ ಉಳಿದು ಬಿಟ್ರು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗಿತ್ತು. ಅಂದಹಾಗೆ ಲಹರಿಯನ್ನು ಫಿನಾಲೆಗೆ ಸೆಲೆಕ್ಟ್ ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ವಾಣಿ ಹರಿಕೃಷ್ಣ ಏನು ಹೇಳ್ತಾರೆ ನೋಡಿ. ಲಹರಿ ಅವರಿಗೆ ತುಂಬ ಒಳ್ಳೆಯ ಧ್ವನಿ ಇದೆ. ಸಾಧು ಕೋಕಿಲ ಸರ್ ಮತ್ತು ಹರಿಕೃಷ್ಣ ಅವರು ಸರಿಗಮಪ ವೇದಿಕೆಗೆ ಬಂದಾಗಲೂ ಕೂಡ ಇವರಿಬ್ಬರಿಗೂ ಕೂಡ ಆ ಹುಡುಗಿಯ ವಾಯ್ಸ್ ತುಂಬಾ ಇಷ್ಟ ಆಗಿತ್ತು. ಒಂದು ರೀತಿ ಪ್ರೊಫೆಷನಲ್ ಸಿಂಗರ್ ರೀತಿ ಈಗಲೇ ಅವಳು ಸಿನಿಮಾಗೆಲ್ಲ ಹಾಡಬಹುದು. ಹಾಗೆ ನೋಡಿದರೆ ಸುದೀಕ್ಷಾ ಅನ್ನೋಂಥ ಹುಡುಗಿ ಕೂಡ ನಮಗೆ ತುಂಬ ಇಷ್ಟ. ಅವಳ ವಾಯ್ಸ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆ ಹುಡುಗಿ ಹಾಡ್ತಾಳೆ. ಆದರೆ ಕಾಂಪಿಟೇಷನ್ ಅಂತೇಳಿ ಬಂದಾಗ ನಾವು ಏನೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಅಂತೇಳಿ ಇತ್ತೀಚೆಗೆ ನೀಡಿದಂಥ ಸಂದರ್ಶನವೊಂದರಲ್ಲಿ ವಾಣಿ ಹರಿಕೃಷ್ಣ ಮನಬಿಚ್ಚಿ ಮಾತನಾಡಿದರು. ಇಷ್ಟಕ್ಕೆ ಸುಮ್ಮನಾಗದಂಥ ವಾಣಿ ಇನ್ನಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ರು. ಈಗ ಕ್ಲಾಸಿಕಲ್ ಅಂತೇಳಿ ಬಂದಾಗ ಶಿವಾನಿ ಹಿಂದೂಸ್ತಾನಿ ಶೈಲಿಯನ್ನು ತುಂಬ ಚೆನ್ನಾಗಿ ಹಾಡಿದ್ಲು. ಆಮೇಲೆ ಆ ಪುಟ್ಟ ಹುಡುಗಿ ಆರಾಧ್ಯ ಕೂಡ ನಾದಮಯ ಹಾಡನ್ನು ಎಷ್ಟು ಚೆನ್ನಾಗಿ ಹಾಡಿದ್ಲು, ನೀವೆಲ್ಲರೂ ಕೂಡ ನೋಡಿದ್ದೀರಾ. ದೊಡ್ಡವರೇ ಹಾಡೋಕೆ ಆಗಲ್ಲ ಆ ರೀತಿ ಹಾಡಿದ್ಲು. ಅಮೋಘ ವರ್ಷ ಕೂಡ ಸಂಗೀತ ಕಲೆಯದೆ ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದ. ಲಹರಿ ವಾಯ್ಸು ತುಂಬ ಸ್ವೀಟ್ ಆಗಿತ್ತು. ಜಡ್ಜ್ಗಳು ಕೂಡ ಜೂನಿಯರ್ ಶ್ರೇಯಾ ಘೋಷಾಲ್ ಅಂತೇಳಿ ಹೇಳ್ತಾ ಇದ್ರು. ಕ್ಲಾಸಿಕಲ್ ಕಾಂಪಿಟೇಷನ್ ಅಂತೇಳಿ ಬಂದಾಗ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ವಾಣಿ ಹೇಳ್ತಾರೆ. ಇನ್ನು ಜೂರಿಗಳಾಗಿರೋದ್ರಿಂದ ನಾವು ಏನನ್ನೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಲಹರಿ ಮತ್ತು ಸುದೀಕ್ಷಾ ಇಬ್ಬರು ಕೂಡ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ನಾವೆಲ್ಲರೂ ಕೂಡ ನೋಡಿರುವಂತೆ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂತಹ ಕೆಲ ಸಿಂಗರ್ಸ್ಗಳು ರಿಯಾಲಿಟಿ ಶೋನಲ್ಲಿ ವಿನ್ನರ್ಸ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಂಜೀತ್ ಹೆಗ್ಡೆ ಇರ್ಬೋದು, ಐಶ್ವರ್ಯ ರಂಗರಾಜನ್ ಇರ್ಬೋದು, ಇವರೆಲ್ಲರೂ ಕೂಡ ಹಾಡಿರುವಂಥ ಹಾಡುಗಳೆಲ್ಲ ಸೂಪರ್ ಹಿಟ್ಟೆ. ಅಂತಹ ದೊಡ್ಡ ಸಿಂಗರ್ ಅರ್ಜಿತ್ ಸಿಂಗ್ ಅವರೇ ವಿನ್ನರ್ ಆಗಲಿಲ್ಲ. ಕಾಂಪಿಟೇಷನ್ನಲ್ಲಿ ನಾವು ಏನನ್ನೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ವಾಣಿ ಹರಿಕೃಷ್ಣ ನೇರವಾಗಿ ಹೇಳ್ತಾರೆ. ಸರಿಗಮಪ ಸೀಸನ್ 21ರಲ್ಲಿ ಬೀದರ್ನ ಶಿವಾನಿ ಸ್ವಾಮಿ ವಿಜೇತರಾಗಿದ್ದರೆ, ಉಡುಪಿಯ ಆರಾಧ್ಯ ರಾವ್ ಮೊದಲ ರನ್ನರಪ್ ಆಗಿ, ಮೈಸೂರಿನ ರಶ್ಮಿ ದ್ವಿತೀಯ ರನ್ನರಪ್ ಆಗಿ ಹೊರಹೊಮ್ಮುತ್ತಾರೆ ಅಂತ ಹೇಳಿದ್ರೆ ಅದು ಅವರ ಅದೃಷ್ಟ, ಅದು ಅವರ ಟ್ಯಾಲೆಂಟ್ಗೆ ಸಿಕ್ಕಂಥ ಗೌರವ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನು ಬೇರೆ ಬೇರೆ ಪ್ರಕಾರಗಳಲ್ಲಿ ಈಗ ಸರಿಗಮಪ ಅಂತ ಹೇಳಿದ್ರೆ ಒಂದೇ ಪ್ರಕಾರದ ಸಿಂಗರ್ ಅಲ್ಲ. ಈಗ ಸರಿಗಮಪ ಅಂತ ಹೇಳಿದ್ರೆ ಅಲ್ಲಿ ಒಂದೇ ಪ್ರಕಾರದ ಸಿಂಗರ್ಗಳಿಗೆ ಅವಕಾಶ ಇರೋದಿಲ್ಲ. ಎಲ್ಲ ಪ್ರಕಾರಗಳನ್ನು ಕೂಡ ಹಾಡಬೇಕಾಗ್ತದೆ, ಎಲ್ಲ ರೀತಿಯಲ್ಲೂ ಕೂಡ ಪಳಗಿರಬೇಕಾಗ್ತದೆ, ಎಲ್ಲ ರೀತಿಯಾದಂತಹ ಅಭ್ಯಾಸಗಳು ಮತ್ತು ಹವ್ಯಾಸಗಳು ಇರಬೇಕಾಗ್ತದೆ. ಅಂದರೆ ಹಾಡುಗಾರಿಕೆಯಲ್ಲಿ ಎಲ್ಲ ರೀತಿಯ ಎಲ್ಲ ಶೈಲಿಯ ಹಾಡುಗಾರಿಕೆಯ ಹವ್ಯಾಸ ಮತ್ತು ಅಭ್ಯಾಸ ಎರಡೂ ಕೂಡ ಇರಬೇಕಾಗ್ತದೆ. ಹಾಗೆಯೇ ಒಳ್ಳೆಯ ಗುರುವಿನ ಅವಶ್ಯಕತೆಯೂ ಕೂಡ ಇರ್ತದೆ. ಇವೆಲ್ಲ ಇದ್ದು ಸುಂದರವಾಗಿ ಹಾಡನ್ನು ಹಿಡಿದರೆ, ಅದು ಕೂಡ ಜಡ್ಜ್ಗಳನ್ನು ಇಂಪ್ರೆಸ್ ಮಾಡಿದರೆ ಗೆಲ್ಲೋದು ದೊಡ್ಡ ವಿಚಾರ ಅಲ್ಲ. ಹಾಗೆಯೇ ಇಲ್ಲಿ ಕಲೆಗೆ ಅವಕಾಶವೇ ಹೊರತು ಮತ್ಯಾವುದಕ್ಕೂ ಕೂಡ ಅಲ್ಲ. ಹಾಗಂತ ಮಾತ್ರಕ್ಕೆ ಎಲ್ಲರೂ ಕೂಡ ಒಂದೇ ಥರ ಇರ್ತಾರೆ ಅಂತಲೂ ಕೂಡ ಅಲ್ಲ, ಎಲ್ಲರೂ ಕೂಡ ಒಂದೇ ರೀತಿ ಹಾಡ್ತಾರೆ ಅಂತಲೂ ಕೂಡ ಅಲ್ಲ. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅವರವರ ಶಕ್ತಿಗೆ ಅನುಗುಣವಾಗಿ ಮತ್ತು ಅವರವರ ಈ ಕಲಿಕೆಗೆ ಅನುಗುಣವಾಗಿ, ಅಂದರೆ ಅವರೇನು ಈ ಸಂಗೀತ ಕ್ಷೇತ್ರದಲ್ಲಿ ಕಲೆಯ ಕ್ಷೇತ್ರದಲ್ಲಿ ಕಲ್ತಿರ್ತಾರೋ ಅದರ ಅನುಗುಣವಾಗಿ ಅವ್ರು ಹಾಡ್ತಾರೆ. ಅವರಿಗೆ ಅದರ ಪ್ರಕಾರವಾಗಿ ಮನ್ನಣೆಗಳು ಸಿಗ್ತವೆ. ಹಾಗಂದ ಮಾತ್ರಕ್ಕೆ ಇಲ್ಲಿ ಲಹರಿಗೆ ಮನ್ನಣೆ ಸಿಗಲಿಲ್ಲ ಅಂದ ತಕ್ಷಣ ಆಕೆ ಡಿಮೋಟಿವೇಟ್ ಆಗೋದಲ್ಲ. ಆಕೆಗೆ ಒಳ್ಳೆ ಫ್ಯೂಚರ್ ಇದೆ. ಆಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ಬೋದು. ಅದಕ್ಕಿಂತ ಮುನ್ನ ಚಿಕ್ಕ ಚಿಕ್ಕ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಮತ್ತು ಶಾರ್ಟ್ ಮೂವೀಸ್ಗಳಲ್ಲೂ ಕೂಡ ಆಕೆಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಅದರಲ್ಲೇನೂ ಕೂಡ ಅನುಮಾನ ಇಲ್ಲ. ಸಿಕ್ಕಂಥ ಅವಕಾಶಗಳನ್ನು ಆಕೆ ಸರಿಯಾಗಿ ಬಳಸ್ಕೊಂಡ್ರೆ ಸಾಕು ಅನ್ನೋದು ಇವರೆಲ್ಲರ ಅಭಿಪ್ರಾಯ. ನಿಮಗೇನಿಸುತ್ತೆ ಸ್ನೇಹಿತರೆ, ಲಹರಿಯನ್ನು ಆಯ್ಕೆ ಮಾಡದೇ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಕೂಡ ಒಂದು ರಾಜಕೀಯದ ಆಟ ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.